ಆಮೇಲೆ ಹೋಗಿ ಆಮೇಲೆ ಸರ್ ನಮಸ್ಕಾರ ಸರ್, ನಾನು ಸರ್ ಅದೇ ಅವತ್ತು ಬಂದು ಮಾತಾಡ್ಸಿದ್ನಲ್ಲ ಸರ್ ಅಲ್ಲಿದ್ದು. ನೀವ ಏನು ಇಲ್ಲಿ ಅಂದರು. ಸರ್ ನಾನು ಕೆಲ್ಸಕ್ಕೆ ಸೇರ್ಕೊಂಡಿದ್ದೀನಿ ಜಿಮ್ಮಲ್ಲಿ, ಇಲ್ಲಿ ಸಾಯಂಕಾಲ ಬ್ಯಾಚ್ ಬರ್ತಾ ಇದೆ, ಇವತ್ತು ಬೆಳಿಗ್ಗೆ ಬ್ಯಾಚ್ ಬರ್ತಾ ಇದ್ದೀನಿ ಸರ್ ಅಂದೆ. ಓ ಸರಿ ಸರಿ ರೀ ಅದರ ಒಳ್ಳೇದಾಗಲಿ ಅಂದರು. ಬಟ್ ಇವತ್ತವರೆಗೂ ನಾನು ದರ್ಶನ್ ಸರ್ಗೆ ನಾನು ಸಿನಿಮಾಗೆ ಟ್ರೈ ಮಾಡ್ತಾ ಇದ್ದೀನಿ ಅಂತ ಅವ್ರಿಗೆ ಗೊತ್ತೇ ಇಲ್ಲ. ಅವ್ರು ಯೂಶಲಿ ಏನು ಅನ್ಕೊಂಡಿದ್ದಾರೆ, ಓಕೆ ಈ ಹುಡುಗ ಜಿಮ್ಮಲ್ಲಿ ಕೆಲಸ ಮಾಡ್ತಾನೆ ಅಂದ್ಬಿಟ್ಟು ಏನು ಮಾಸ್ಟ್ರೇ ನಮಸ್ಕಾರ ಅನ್ನೋರು. ನಾನು ಅದಕ್ಕೆ ಸರ್ ನೀವು ನಮ್ಮ ಮಾಸ್ಟ್ರಾಗಿ ಇಷ್ಟ ಅನ್ಬೇಡಿ ಸರ್, ನಾನು ನಿಮ್ಮಿಂದ ಚಿಕ್ಕವನ್ ಸರ್ ಅಂತ ಹೇಳ್ತಿದ್ದೆ. ಆಮೇಲೆ ಇಲ್ಲ ನೀವು ಜಿಮ್ಮಲ್ಲಿ ಇದ್ರೆ ಮಾಸ್ಟ್ರೇ, ಆಚೆ ಬಂದಾದ್ಮೇಲೆ ಬಾಮಚ್ಚ ಬಚಿನ ಅಂತ ಅಂದ್ಬಿಟ್ಟು ನಂದು ಕ್ಯಾರೆಕ್ಟರ್ ಹಂಗೆ ಅಂದ್ರು. ಸರಿ, ಅದಾದ್ಮೇಲೆ ಎಲ್ಲ ಸಿನಿಮಾದವರು ಅಲ್ಲೇ ಬರಕ್ಕೆ ಸ್ಟಾರ್ಟ್ ಆದರು. ಆಗೆಲ್ಲ ಹೆಂಗೆ ಅಂದರೆ ಗಣೇಶ್ ಅವರು, ಶ್ರೀನಗರ ಕಿಟ್ಟಿ ಸರ್, ನಾಗಶೇಖರ್ ಇವರೆಲ್ಲ ಒಂದು ಬ್ಯಾಚ್ ಅಲ್ವಾ, ಇವರೆಲ್ಲ ಅದೇ ಜಿಮ್ಗೆ ಜಾಯ್ನ್ ಆಗ್ಬಿಟ್ರು. ಇಲ್ಲಿ ದರ್ಶನ್ ಸರ್ ಬರ್ತಾರೆ. ಆಗ ಗಣೇಶ್ ಸರ್ ಕಾಮಿಡಿ ಟೈಮ್ ಮಾಡ್ತಾ ಇದ್ರು, ಇನ್ನ ಮತ್ತೆ ವಟಾರ ಅಂತ ಸೀರಿಯಲ್ ಮಾಡ್ತಾ ಇದ್ರು. ಆ ಟೈಮ್ ಹೆಂಗೆ ಅವ್ರು ಹೆಂಗೆ ಪರಿಚಯ ಆದರು ನಿಮ್ಮ ಬೇಸಿಕ್ ಹೇಳ್ಬೋದು ಸರ್? ಆ್ಯಕ್ಚುಲಿ ಅವರು ನನಗೆ ಪರಿಚಯ ಆಗಿದ್ದು ಹೇಗೆ ಅಂತ ಹೇಳಿದ್ರೆ, ನಾನು ಫಸ್ಟ್ ಭೇಟಿಯಾಗಿದ್ದವ್ರನ್ನ ಮಿಸ್ಟರ್ ಹರೀಶ್ ಚಂದ್ರ ಅಂತ ಒಂದು ಸಿನಿಮಾ ಬಂತು ಸರ್. ಆ ಟೈಮಲ್ಲಿ ನಾನು ಅವಾಗ ಇನ್ನೂ ಕಾಲೇಜ್ ಓದ್ತಾ ಇದ್ದೆ, ಫಸ್ಟ್ PUC. ಸೊ ಆ ಟೈಮಲ್ಲಿ ದರ್ಶನ್ ಸರು ನೆಗೆಟಿವ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾರೆ ಆ ಸಿನಿಮಾಗೆ. ಹನುಮಂತ ನಗರದಲ್ಲಿ ಶೂಟಿಂಗ್ ನಡೀತಾ ಇತ್ತು. ಸೊ ಶೂಟಿಂಗ್ ನಡೆಯೋ ಟೈಮಲ್ಲಿ ಏನಾಯಿತು ಅಂದರೆ ಮೆಜೆಸ್ಟಿಕ್ಕಿಂತ ಮುಂಚೆ ಸರ್, ಮೆಜೆಸ್ಟಿಕ್ಕಿಂತ ಮುಂಚೆ. ಆವಾಗ ಅವ್ರನ್ನ ನನ್ನ ಫ್ರೆಂಡ್ ಹೇಳಿದ್ರು, ಇವರೇ ತಗುದೀಪ ಶ್ರೀನಿವಾಸ್ ಅವರ ಮಗ. ನಾನು ಏನು ಗುರು ಇಷ್ಟೊಂದು ಐಟಿ ಪರ್ಸನಾಲಿಟಿ ಇದ್ದಾರೆ, ಇಲ್ಲ ಗುರು ಸಖತ್ ಒಳ್ಳೆ ಹೀರೋ ಮೆಟೀರಿಯಲ್ಲು ಅಂತ ಹೇಳಿ, ಸರ್ ಈ ಸಿನಿಮಾಗೆ ನೀವೇನಾ ಹೀರೋ ಅಂದೆ. ಇಲ್ಲ ಇನ್ನೊಬ್ರು ಮಾಡ್ತಾ ಇದ್ದಾರೆ. ಓಕೆ, ಆವಾಗ ಏನಂದರೆ ಮೋಹನ್ ಸರ್ ಹೀರೋ ಆಗಿ ಪ್ಲೇ ಮಾಡ್ತಾಯಿದ್ರು ಆ ಸಿನಿಮಾದಲ್ಲಿ, ಮಿಸ್ಟರ್ ಹರೀಶ್ ಚಂದ್ರ ಅಂತ. ಆಗ ಏನು ಮಾಡಿದೆ, ಇಲ್ಲ ಇವರು ಹೀರೋ ಆಗ್ಬೋದು ಗುರು, ಸಖತ್ತಾಗಿ ಅವ್ರು ಇವರೇ ಐಟೋ ಪರ್ಸ್ನಾಲಿಟಿ ಅಲ್ಲ ಅಂತ ಅಂದ್ಕೊಂಡೆ. ನೋಡೋಣ ಮಾಡೋಣ ಅಮ್ಮ ಅಂತ ಹೇಳ್ತಾಯಿದ್ರು. ಒಂದು ಪಾನಿಪುರಿ ಗಾಡಿ ಹತ್ರ ನಿಂತಿದ್ರು ದರ್ಶನ್ ಸರ್. ಸರಿ, ಶೂಟಿಂಗ್ ಟೈಮಲ್ಲಿ ಮಾತಾಡಿದ್ರೆ ಚೆನ್ನಾಗಿರಲ್ಲ ಅಂತೇಳಿ ನಾನು ಕಾಲೇಜ್ ಮುಗಿಸ್ಕೊಂಡು ಬಂದೆ. BN ಗಂಗಾಧರ್ ಅವ್ರ ಮನೆ ಇಲ್ಲೇ ಹನುಮಂತ ನಗರದಲ್ಲಿ ಇರೋದು. ಅವ್ರ ಮಗ ನಾನು ಕ್ಲಾಸ್ಮೇಟು. ಸೊ ಆಗ ಮಾತಾಡ್ತಾ ಇದ್ದೀನಿ, ನಿಮ್ಮ ತಂದೆಯವರು ನಿಮ್ಮ ಮನೆ ಹತ್ರ ಏನೋ ಶೂಟಿಂಗ್ ನಡೀತಾ ಇರ್ತಲ್ಲ ಅಂದಾಗ ನಮ್ಮ ತಂದೆನೇ ಪ್ರೊಡ್ಯೂಸರು, ಸರಿ ಬಾ ಪರಿಚಯ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಅಲ್ಲಿ ಪರಿಚಯ ಮಾಡಿಸ್ಕೊಟ್ಟಾದ್ಮೇಲೆ ಆಮೇಲೆ ದರ್ಶನ್ ಸರ್ನ ಹೋಗಿ ಮಾತಾಡಿಸಿದೆ. ಸರ್ ಇದು ಪಾನಿಪುರಿ ಗಾಡಿ ಹತ್ರ ಒಬ್ಬರೇ ಕೈ ಕಟ್ಕೊಂಡು ನಿಂತ್ಕೋತಾ ಇದ್ರು, ಶೂಟಿಂಗ್ ಆ್ಯಕ್ಟ್ ಮಾಡೋರು ಬಂದು ನಿಂತ್ಕೊಂಡ್ಬಿಡೋರು. ಇವತ್ತು ಆ ಪಾನಿಪುರಿ ಗಾಡಿ ಅಲ್ಲಿ ನಿಂತಿರುತ್ತೆ. ಅಲ್ಲಿ ಬಂದಾಗೆಲ್ಲ ನಾನು ನೆನ್ಸ್ಕೊತಾ ಇರ್ತೀನಿ, ನೋಡು ದರ್ಶನ್ ಸರ್ ಫಸ್ಟ್ ಟೈಮ್ ಇಲ್ಲಿ ನಿಂತ್ಕೊಂಡಿದ್ರು, ಇವತ್ತು ಆ ಲೆವೆಲ್ಗಿದ್ದಾರೆ ಇವತ್ತು. ಸರಿ, ಆಮೇಲೆ ಹೋಗಿ ಮಾತಾಡಿಸಿ ಆಮೇಲೆ ಇದು ಏನು ಓದ್ತಾ ಇದ್ದೀರಾ ಅಂದರು. ಇಲ್ಲ ಸರ್ ಇಲ್ಲ ಕಾಲೇಜಲ್ಲಿ, ಇಲ್ಲ ನಾನು PS ಕಾಲೇಜಲ್ಲಿ ಓದ್ತಾ ಇರೋದು ಹನುಮಂತ ನಗರ. ಸೊ ಅದಕ್ಕೆ ಕಾಲೇಜ್ ಮುಗಿಸ್ಕೊಂಡು ಬಂದು ನಿಮ್ಮ ಹತ್ರ ಮಾತಾಡ್ಸೋಣ ಅಂತ ಮಾತಾಡಿದೆ. ಆಲ್ ದ ಬೆಸ್ಟ್ ಅಮ್ಮ, ಒಳ್ಳೆದಾಗಲಿ, ನೀವು ಎಜುಕೇಷನ್ ಫಸ್ಟ್ ಮುಗಿಸ್ಕೊಂಬಿಡಿ ಮಾತಾಡಿದ್ರು. ಆಮೇಲೆ ಏನ್ ಮಾಡ್ತಾರೆ, ಪ್ರತಿದಿನ ಶೂಟಿಂಗ್ ಸೆಟ್ ಬರೋಲ್ಲ, ಬೆಳಗಿನ ಅರ್ಲಿ ಮಾರ್ನಿಂಗ್ ಬರ್ತಾ ಇದ್ರು. ನಮ್ಮನೆ ರೋಡು ಅದೇ ರೋಡಲ್ಲೇ ಇದ್ದಿದ್ದು, ದಿನಾ ಶೂಟಿಂಗ್ ನೋಡ್ತಾ ಇರ್ತಿದ್ದೆ. ಆಮೇಲೆ ಅವರು ಒಂದು ಬ್ಲೂ ಕಲರ್ ಕೆನೆಟಿಕ್ ಹೋಂಡಾ ವಿಜಯಲಕ್ಷ್ಮಿ ಮೇಡಮ್ ತಂದ್ಕೊಡೋರು ಆ ಟೈಮಲ್ಲಿ. ಯಾಕಂದ್ರೆ ಅವರು ಚಾನಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು ನ್ಯೂಸ್ ರೀಡರ್ ಆಗಿ. ಆವಾಗ ಇವ್ರಿಗೆ ಗಾಡಿ ಕೊಟ್ಬಿಟ್ಟು ಅವರು ಪಾಪ ಆಟೋದಲ್ಲಿ ಹೋಗೋರು. ಇಲ್ಲಾಂದ್ರೆ ಇವ್ರು ಅವ್ರನ್ನ ಡ್ರಾಪ್ ಮಾಡಿ ಆಮೇಲೆ ಗಾಡಿ ಎತ್ಕೊಂಡು ಶೂಟಿಂಗ್ ಸೆಟ್ಗೆ ಬರೋರು. ಇಲ್ಲಾಂದ್ರೆ ಗಾಡಿನೂ ಇಲ್ಲಾಂದ್ರೆ ಒಂದ್ಸತಿ ಆಟೋದಲ್ಲಿ ಶೂಟಿಂಗ್ ಸೆಟ್ಗೆ ಬರ್ತಾ ಇದ್ರು. ನಾನು ಅದಕ್ಕೆ ಏನ್ ಗುರು, ಒಬ್ರು ಹೀರೋ ಆಗ್ಬೇಕು ಅಂದ್ರೆ ಇಷ್ಟೆಲ್ಲ ಕಷ್ಟ ಪಡ್ಬೇಕಾ ಅಂತ ನಾನು ಇವ್ರನ್ನ ನೋಡ್ತಾ ಇರ್ತಿದ್ದೆ. ಅದಕ್ಕೆ ಮೋಹನ್ ಸರ್ ಅದಕ್ಕೆ ಫಸ್ಟ್ ಕಾಲೇಜ್ಗೆ ಹೋಗ್ರ, ಯಾಕ್ರೋ ಬಂದು ನಿಂತ್ಕೋತೀರಾ, ಹುಡುಗರನ್ನೆಲ್ಲ ಕರ್ಕೊಂಡ್ ಬಂದು ಹೇಳ್ತಾ ಇದ್ರು. ಇಲ್ಲ ಸರ್ ಶೂಟಿಂಗ್ ಅಂದರೆ ಇಷ್ಟ ನಮಗೆ ಅಂತ ನೋಡ್ಕೊಂಡು ಕಾಲೇಜ್ಗೆ ಹೋಗ್ತಾ ಇರಲಿಲ್ಲ, ಹೋಗಿ ನಿಂತ್ಕೊಂಡು ನೋಡ್ತಾ ಇರ್ತಿದ್ವಿ. ಸೊ ಅಲ್ಲಿಂದ ಅದೇನಾಯಿತು, ನೆಕ್ಸ್ಟ್ ಇನ್ನು ಕಟ್ ಮಾಡ್ತು ಅಂತ ಹೇಳಿದ್ರೆ ನಾನು ಮತ್ತೆ ನೋಡಿದ್ದೆ ಮೆಜೆಸ್ಟಿಕ್ ಸಿನಿಮಾದಲ್ಲಿ ಹೀರೋ ಆಗಿ ನೋಡಿದ್ದೆ. ಇವರು ನಮ್ಮನೆ ಹತ್ರ ಬರ್ತಾ ಇದ್ರಲ್ವ, ಇಲ್ಲೇ ದಿನ ಹನುಮಂತ ನಗರ ರೋಡಲ್ಲೇ ಶೂಟಿಂಗ್ ಮಾಡ್ತಾ ಇದ್ರು, ಇವಾಗ ಹೀರೋ ಆಗ್ಬಿಟ್ಟಿದಾರ ಅಂತ. ಮೆಜೆಸ್ಟಿಕ್ ಸಿನಿಮಾ ರಿಲೀಸ್ ಆಗಿದೆ ಅಂದ್ರು. ಮೆಜೆಸ್ಟಿಕ್ ಇರೋ ಜಾಗದಲ್ಲೇ ಇರುತ್ತೆ ಅಂತ ನಾನು, ಸಿನಿಮಾ ಹೆಸರೇ ಮೆಜೆಸ್ಟಿಕ್ ಅಂತ ಇಟ್ಟಿರೋದು ಅಂತ ನನಗೆ ಗೊತ್ತೇ ಇಲ್ಲ. ಆಮೇಲೆ ಏನು ಮಾಡಿದೆ, ಯಾವಾಗ ಸಿನಿಮಾ ಹೋಗಿ ನೋಡಿದೆ, ಸರ್ ಅವತ್ತಲ್ಲ ಬಂದಿದ್ರಲ್ವ ಗುರು ಇವರು, ಏನು ಗುರು ಇವತ್ತು ಸಾಕತ್ತಾಗಿ ಮಾಡ್ಬಿಟ್ಟಿದ್ದಾರೆ ಆ್ಯಕ್ಟಿಂಗು ಅಂತ. ಶಿವರಾತ್ರಿ ಹಬ್ಬದ ದಿನನೂ ಹೋಗಿದ್ದೀನಿ, ರಾತ್ರಿ 12 ಗಂಟೆ ಶೋಗೆ ಮೆಜೆಸ್ಟಿಕ್ ಸಿನಿಮಾ ರಿಲೀಸ್ ಆದಾಗ. ಫಸ್ಟ್ ಡೇನು ಸಿನಿಮಾ ನೋಡ್ಕೊಂಬಂದೆ, ಕಾಲೇಜ್ ಬಂಕ್ ಹಾಕ್ಬಿಟ್ಟು. ಸೊ ಅಲ್ಲಿಂದ ಏನಾಯಿತು, ಅವತ್ತಿಂದನೂ ನಾನು ಅವ್ರ ಅಭಿಮಾನಿ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟೆ ಸರ್. ಎಲ್ಲ ಯಾಕಂದರೆ 2000 ಇಯರ್ ಅಲ್ವಾ ಅವರೆಲ್ಲ ಸ್ಟಾರ್ಟ್ ಮಾಡಿದ್ದು. ಈಗ ಸುದೀಪ್ ಸರ್ ಆಗಲಿ, ದರ್ಶನ್ ಸರ್ ಆಗಲಿ ಬಂದಿದ್ದೆ ಆಫ್ಟರ್ 2000. ಅಲ್ಲಿಂದ ಅದಕ್ಕಿಂತ ಮುಂಚೆ ಎಲ್ಲ ಅಣ್ಣವರು, ವಿಷ್ಣುವರ್ಧನ್ ಸರು, ಶಂಕರ್ನಾಗ್ ಸರು, ಅಂಬರೀಷ್ ಅಣ್ಣ, ಇವ್ರುಗಳಿದ್ರಲ್ಲ, ಇವ್ರ ಪೀರಿಯಡ್ಡು, ಇವ್ರ ನೆಕ್ಸ್ಟ್ ಜನ್ರೇಷನ್ ದರ್ಶನ್ ಸರ್, ಸುದೀಪ್ ಸರ್ ಸ್ಟಾರ್ಟ್ ಆಗಿದ್ದು. ನೋಡಿ ನೀವು 2000 ಇಸ್ವಿಲಿ ಯಾರ್ಯಾರು ಹೀರೋ ಬಂದರು, ಈಗ ಸುದೀಪ್ ಸರು, ದರ್ಶನ್ ಸರ್, ಇವತ್ತಿಗೂ 25 ವರ್ಷ ಆದರೂ ಇಂಡಸ್ಟ್ರಿಲಿ ಅದೇ ನೇಮು ಫ್ರೇಮು ಆ ಲೆವೆಲ್ ಹಂಗೆ ಇದೆ. ಅದ್ರ ಮಧ್ಯ ಇನ್ನು ಬಂದವರು ಎಷ್ಟೋ ಜನ ಹೊಸ ಆರ್ಟಿಸ್ಟ್ಗಳೆಲ್ಲ ಬಂದರು, ಒಂದೊಂದು ಸಿನಿಮಾ 2 ಸಿನಿಮಾ ವಾಶ್ ಔಟು ಹಾಗೇನೆ. ಸೊ ಅದಕ್ಕೆ ಏನಾಯಿತು, ನಾನು ಆವಾಗಲೇ ಫ್ಯಾನು ದರ್ಶನ್ ಸರ್ಗೆ, ಮುಂಚೆಯಿಂದ ಅವ್ರು ನೋಡಿದಾಗ. ಅಲ್ಲಿಂದ ಅದಾದ್ಮೇಲೆ ಏನಾಯಿತು, ಅದಾದ್ಮೇಲೆ ನಾನು ಯಾವಾಗ ಕಾಲೇಜ್ ಮುಗೀತು, 2 ವರ್ಷ ಮುಗಿಸ್ತಾ ಇದ್ದಂಗೆ ಅಷ್ಟರಲ್ಲಿ ಇವರು ಮೆಜೆಸ್ಟಿಕ್ ಸಿನಿಮಾ ರಿಲೀಸ್ ಆಯಿತು, ಸೂಪರ್ ಡೂಪರ್ ಹಿಟ್ ಆಯಿತು ಸಿನಿಮಾ.
ಹಿಟ್ಟಾದ್ಮೇಲೆ ಏನಾಯಿತು, ನೆಕ್ಸ್ಟ್ ನಂದು ಏನಾಯಿತು, ನಾನು PUCಲಿ 4 ಸಬ್ಜೆಕ್ಟ್ ಫೇಲು. ನೆಕ್ಸ್ಟ್ ಏನು ಮಾಡ್ತೀಯ ಮನೇಲಿ ಅಂತ ಕೇಳಿದ್ರು. ನಮ್ಮ ತಂದೆಗೆ ಎಲ್ಲ ಏನಂದರೆ ಡಾಕ್ಟ್ರು ಇಂಜಿನಿಯರ್ ಓದಿಸ್ಬೇಕು ಅಂತ, ನಾನು ಸಿನಿಮಾ ಹೀರೋ ಆಗಬೇಕು ಅಂತ ಆಸೆ. ಸರಿ ಏನು ಮಾಡೋದು, ಇದಕ್ಕೆ ಆ್ಯಕ್ಟಿಂಗ್ ಕ್ಲಾಸ್ಗೆ ಹೋಗೋಣ, ಕಲ್ತ್ಕೊಂಡು ಆಮೇಲೆ ಎಂಟ್ರ್ ಆಗೋಣ ಎಲ್ಲಿ ಅಂತ ಹುಡುಕಕ್ಕೆ ಸ್ಟಾರ್ಟ್ ಮಾಡಿದೆ. ಅಭಿನಯ ತರಂಗ ಸ್ಟೂಡೆಂಟು ನಾನು. ಸೊ ಎಲ್ಲಿದೆ ಅಭಿನಯ ತರಂಗ ಅಂತ ಹೋಗಿ ಹುಡುಕಿದೆ. ಆಮೇಲೆ ಆದರ್ಶ ಫಿಲಮ್ ಇನ್ಸ್ಟಿಟ್ಯೂಟ್ ಅಂತ ಇತ್ತು, ಅಲ್ಲಿ ಹೋಗಿ ವಿಚಾರಿಸಿ, ಅಲ್ಲಿ ಈಗ ಹೆಸರುಘಟ್ಟ ಮುಂಚೆ ಬಂದು ಇದತ್ರ ಇತ್ತು ಸರ್, ನಮ್ಮ ರೈಲ್ವೆ ಇದೆಯಲ್ಲ, ಅಲ್ಲಿತ್ತು. ಅಲ್ಲಿ ಎಲ್ಲ ಹೋಗಿ ವಿಚಾರಿಸ್ಕೊಂಡು ಎಲ್ಲಿ ನನಗೆ ಹತ್ರ ಆಗುತ್ತೆ, ಸೊ ಅಲ್ಲಿ ಹೋಗಿ ಜಾಯಿನ್ ಆಗೋಣ ಅಂತ ಹೇಳಿ ನಾನು ಆಮೇಲೆ ಅಭಿನಯ ತರಂಗಾಗ ಹೋಗಿ ಅಲ್ಲಿ ಆ್ಯಕ್ಟಿಂಗ್ ಕ್ಲಾಸು ಕಲಿತೆ ಸರ್. ಆ ಗ್ಯಾಪಲ್ಲಿ ಏನಾಯಿತು, ಸರಿ ಈಗ PUC ಫೇಲ್ ಅಲ್ವಾ, ನೆಕ್ಸ್ಟ್ ಏನು ಮಾಡ್ತೀಯ ಅಂತ ಮನೇಲಿ ಕೇಳಿದ್ರು. ನೆಕ್ಸ್ಟು ನಾನು ನೀಟಾಗಿ ಒಳ್ಳೆ ಬಾಡಿನ ರೆಡಿ ಮಾಡಿ ಸಿನಿಮಾಗೆ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದ್ಮೇಲೆ ಅಲ್ಲಿಂದ ಜಿಮ್ಗೆ ಸ್ಟಾರ್ಟ್ ಮಾಡಿದೆ ಸರ್. ಸೇರಿಕೊಂಡು ನನಗೆ ಯೂಶಲಿ ಯಾವುದು ನೋಡಿ ನಮ್ಗೆ ಯಾವ ಕೆಲಸ ಇಷ್ಟ ಆಗುತ್ತೆ ಅದು ನಮಗೆ ಒಲಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನನಗೆ ಜಿಮ್ ಬಗ್ಗೆ ಆಸಕ್ತಿ ಇರೋದ್ರಿಂದ ನಾನು ಪಟ ಅಂತ ಕಲ್ತ್ಕೋತಾ ಇದ್ದೆ. ಓಕೆ, ಈ ವರ್ಕೌಟ್ ಆದಮೇಲೆ ಇದನ್ನು ಏನು ಮಾಡಬೇಕು, ಆಮೇಲೆ ಡಯೆಟ್ಟು ತುಂಬ ಇಂಪಾರ್ಟೆಂಟ್ ಇದರಲ್ಲಿ, ಮತ್ತು ಶ್ರದ್ಧೆ ಇರಬೇಕು. ಸೊ ನಾನು ಕಲ್ತಿದ್ದು ಒಂದು 3 ಪ್ರಿನ್ಸಿಪಲ್. ಒಂದು ಬಾಡಿ ಎಲ್ಲ ಒಬ್ಬ ಹೀರೋ ರೆಡಿ ಆಗಬೇಕು ಒಂದು ಸಿನಿಮಾಗೆ ಅಂದರೆ, ಒಂದು ಹುಡುಗಿ ಶೋಕಿ ಬಿಡಬೇಕು, ಎರಡನೇದು ಸಿಗರೇಟು, ಆಮೇಲೆ ಎಣ್ಣೆ. ಈ 3 ಬಿಟ್ಟು ಇದು ಒಂದು ಕಾನ್ಸಂಟ್ರೇಷನ್ ಮಾಡಿದ್ರೆ ಜಿಮ್ಮು ಅಂತ ಅಂದ್ಬಿಟ್ಟು ನಮ್ಮ ದೇಹನ ದಂಡಿಸಿದ್ರೆ ಅಟ್ಲೀಸ್ಟು ದಿನದಲ್ಲಿ 1 ಅವರ್ ಆದರೂ ನಮ್ಮ ದೇಹಕ್ಕೆ ನಾವು ಟೈಮ್ ಕೊಡಬೇಕಲ್ಲ. ಸೊ ಅಲ್ಲಿಂದ ನನ್ನ ತಲೆಗೆ ಫಿಕ್ಸ್ ಆಗಿಬಿಟ್ಟು ನಮ್ಮ ಮಾಸ್ಟರ್ಗಳೆಲ್ಲ ಹೇಳಿದ್ರು ಈ ಥರ, ನೀನು ಹಿಂಗೆ ಮಾಡಿದ್ರೆ ಮಾತ್ರ ಸಾಧ್ಯ, ಬಾಡಿ ಬಿಲ್ಡಿಂಗ್ ಎಲ್ಲ ತಮಾಷೆ ವಿಷಯ ಅಲ್ಲ ಅಂತ. ಅಲ್ಲಿಂದ ನಾನು ಕಲ್ತ್ಕೊಳ್ಳೋಕೆ ಹೋದೆ. ಅವ್ರಿಗೂ ಇಂಟ್ರೆಸ್ಟ್ ಬರ್ತಾಯಿತ್ತು, ನಮ್ಮ ಮಾಸ್ಟ್ರಿಗೆ ಎಲ್ಲ ಪಟ ಅಂತ ಹೇಳ್ಕೊಡ್ತಾಯಿದ್ರು. ಅದು ಹೇಳ್ಕೊಟ್ಟಿದ್ದು ನನಗೆ ಎಲ್ಲಿ ಯೂಸ್ ಆಯಿತು ಅಂತ ಹೇಳಿದ್ರೆ, ಒಂದು ಜಿಮ್ಮಲ್ಲಿ ಕೆಲಸ ಇದೆ ಮಾಡ್ತೀಯ, ಅಲ್ಲಿ ಯಾರೋ ಒಬ್ರು ಟ್ರೈನರ್ ಬೇಕಾಗಿದ್ದಾರೆ ಅಂದರು. ಆ ಜಿಮ್ಮಲ್ಲಿ ಸರಿ ಎಲ್ಲಿ ಕೊಡಿ, ಆಯಿತು ನಿಮ್ದು ಕಾರ್ಡ್ ತೋರಿಸ್ತೀವಿ. ಅವಾಗೆಲ್ಲ ಹಿಂಗೆ ಅಂದರೆ ಒಂದು ವಿಸಿಟಿಂಗ್ ಕಾರ್ಡ್ ಕೊಟ್ಟರೆ ನಮಗೆ ಕೆಲಸ ಸಿಕ್ಬಿಡೋದು. ಸೀದಾ ಹೋದೆ, ಹಿಂಗೆ ಕಾರ್ಡ್ ಕೊಟ್ಟಿದ್ದಾರೆ, ಹಿಂಗೆ ಕಳಿಸ್ತಾ ನೋಡಿದ್ರೆ ದರ್ಶನ್ ಸರ್ ಅದೇ ಜಿಮ್ಮು. ಅಲ್ಲಿ ಏನಾಯ್ತು, ಮೆಜೆಸ್ಟಿಕ್ ಸಿನಿಮಾ ಮುಗಿಸಿದ್ರು. ಸೊ ನಾನು ಮೆಜೆಸ್ಟಿಕ್ ಸಿನಿಮಾಗೆ ದರ್ಶನ್ ಸರ್ಗೆ ಟ್ರೈನ್ ಮಾಡಿಲ್ಲ. ಗರಿಯಾ ಪಿಕ್ಚರ್ಗೆ ಯಾವಾಗ ಅವರು ಬಂದ್ರಲ್ಲ ಜಿಮ್ಗೆ, ನಾನು ಅದಕ್ಕೆ ಕೇಳಿದೆ ಓನರ್ನ, ಸರ್ ದರ್ಶನ್ ಸರ್ ಇದೇ ಜಿಮ್ಗೆ ನಾ ಬರೋದು ಪಕ್ಕನಾ ಅಂದೆ, ಯಾಕಂದರೆ ಫೋಟೋ ಬೇರೆ ಹಾಕಿದ್ದೀರಾ. ಓಕೆ, ಇಲ್ಲಪ್ಪ ಇಲ್ಲೇ ಬರ್ತಾರೆ, ಇವಾಗ ಸ್ವಲ್ಪ ಶೂಟಿಂಗಲ್ಲಿ ಬಿಸಿ ಇದ್ದಾರೆ, ಕೆಲವು ಸತಿ ಬೆಳಗ್ಗೆ ಬ್ಯಾಚ್ ಬರ್ತಾರೆ, ಕೆಲವು ಸತಿ ಸಾಯಂಕಾಲ ಬ್ಯಾಚ್ ಬರ್ತಾರೆ ಅಂತ ಹೇಳ್ತಿದ್ರು. ನಾನು ಅದಕ್ಕೆ ಆಮೇಲೆ ಏನು ಮಾಡಿದೆ, ಸರಿ ನನಗೆ ಸಿಕ್ಕಿರೋದು ಈಗ ಸಾಯಂಕಾಲ ಬ್ಯಾಚು, ದರ್ಶನ್ ಸರ್ ಬರೋದು ಬೆಳಗ್ಗೆ ಬ್ಯಾಚ್. ಬೆಳಗ್ಗೆ ಆಲ್ರೆಡಿ ಒಬ್ಬ ಟ್ರೈನರ್ ಇದ್ದಾನೆ, ನಾನು ಸಾಯಂಕಾಲ ಹೋಗ್ತಾ ಇದ್ದೀನಿ, ನನಗೆ ಅವ್ರನ್ನ ನೋಡ್ಬೇಕಲ್ಲ ಗುರು ಬೆಳಗ್ಗೆ. ಈಗ ಬೆಳಗ್ಗೆ ಬ್ಯಾಚ್ ನನಗೆ ಸಿಕ್ಬಿಟ್ಟು ಸಾಯಂಕಾಲ ಬ್ಯಾಚ್ ಈ ಹುಡುಗಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಮನ್ಸಲ್ಲಿ ಅನ್ಕೋತಾ ಇದ್ದೆ. ಆಮೇಲೆ ಓನರ್ಗೆ ಹೇಳಿದೆ, ಸರ್ ಆ ಹುಡುಗ ಏನಾದರೂ ಬೆಳಗ್ಗೆ ಏನಾದರೂ ಬರೋನು ಕೆಲಸ ಬಿಟ್ಟರೆ ಆ ಬೆಳಗ್ಗೆ ಕೆಲಸನೂ ನಾನೇ ಮಾಡಿಬಿಡ್ತೀನಿ ಸರ್ ಅಂದೆ. ಅದಕ್ಕೆ ಸರಿ ಒಂದು ಟೈಮ್ಗೆ ಆಗಿನ ಇದರಲ್ಲಿ ಸರ್ 25 ವರ್ಷದ ಹಿಂದೆ ಒಂದು ಟೈಮ್ಗೆ 1,500 ರೂಪಾಯಿ ಕೊಡ್ತಾಯಿದ್ರು ಸರ್, 4 ಅವರ್ ಮಾಡಿದ್ರೆ. ಅಂದ್ರೆ ತಿಂಗಳಿಗೆ ಸರ್, ನನ್ನ ಸಂಬಳ ಇದ್ದಿದ್ದೆ 3,000 ರೂಪಾಯಿ ತಿಂಗಳಿಗೆ. 30 ದಿನ ಕೆಲಸ ಮಾಡಿದ್ರೆ 3,000 ಕೊಡ್ತಾ ಇದ್ರು. ಬೆಳಗ್ಗೆ ಸಾಯಂಕಾಲ ಮಾಡಿದ್ರೆ ಒಂದು ಟೈಮ್ ಮಾಡಿದ್ರೆ 1,500 ಬರ್ತಿತ್ತು. ಅವಾಗೆಲ್ಲ ಸೈಕಲಲ್ಲಿ ಹೋಗಿ ತುಳ್ಕೊಂಡು ಟ್ರೈನ್ ಮಾಡಿ ಬರ್ತಾ ಇದ್ದೆ. ಅಂದ್ರೆ ಅಷ್ಟು ಡೆಡಿಕೇಶನ್ ಇತ್ತು. ನಿನ್ನ ನೈಟ್ ಆಫ್ ಪರ್ಸನಾಲಿಟಿ ಗಾಡೀಲಿ ಬರೋದಲ್ವಾ ಗುರು, ನೀನೇನು ಗುರು ಸೈಕಲ್ ತುಳ್ಕೊಂಡು ಬರ್ತೀವಿ, ಅದೊಂದು ಫಿಸಿಕಲ್ ಫಿಟ್ನೆಸ್, ಅದು ಹೆಲ್ತಿಗೆ ತುಂಬ ಒಳ್ಳೆಯದು ಸೈಕ್ಲಿಂಗ್ ಮಾಡೋದ್ರಿಂದ. ನಾನು ಆ ಇದರಲ್ಲಿ ನಾನು ಹೋಗ್ತಾ ಇದ್ದೆ. ಸರಿ ಆಮೇಲೆ ಬೆಳಗ್ಗೆ ಯಾವಾಗ ಸಿಕ್ಬಿಡ್ತಲ್ಲ, ಸೊ ದರ್ಶನ್ ಸರ್ ಬಂದರು ಸರ್. ಅಲ್ಲಿ ಫಸ್ಟ್ ಟೈಮ್ ನೋಡಿ ನಿಮ್ಮವಾಗ ಸರ್, ಇಲ್ಲ ಅಂದರೆ ಆಲ್ಮೋಸ್ಟ್ 2 ಇಯರ್ಸ್ ಆಗ್ಬಿಟ್ಟಿತ್ತಲ್ಲ, ಅವ್ರದ್ದು ಮೆಜೆಸ್ಟಿಕ್ಕು ರಿಲೀಸ್ ಆಗಿಬಿಟ್ಟಿತ್ತು. ಸೊ ನಾನು ಮೆಜೆಸ್ಟಿಕ್ ಸಿನಿಮಾ ಟೈಮಲ್ಲಿ ನಾನು ಪರಿಚಯ ಇರಲಿಲ್ಲ. ಅದಾದಮೇಲೆ ಕರಿಯಾ ಪಿಕ್ಚರಲ್ಲೆಲ್ಲ ಪರಿಚಯ ಆಗಿದ್ದು. ಆವಾಗ ಏನು ಮಾಡಿದೆ, ಎಲ್ಲ ಏರ್ ಕಟ್ಟೆಲ್ಲ ಮಾಡ್ಕೊಂಡು ಬಂದಿದ್ರು. ಆಮೇಲೆ ಸರಿ ನಿಂತ್ಕೊಂಡ್ರು ಸರ್ ಬಾಗ್ಲ ಹತ್ರ. ಅವಾಗ ಯಾರು ಅಷ್ಟು ಫಸ್ಟ್ ಸಿನಿಮಾ ಹಿಟ್ಟು. ಅವಾಗಿನ ಕಾಲದಲ್ಲಿ ಮೊಬೈಲು ಇರಲಿಲ್ಲ, ಎಲ್ಲ ಲ್ಯಾಂಡ್ಲೈನು ಫೋನ್ಗಳು. ಆಮೇಲೆ ನೋಕಿಯಾ 3310 1100 ಅದು ಬಿಟ್ಟರೆ ರಿಲಯನ್ಸ್ ಮೊಬೈಲ್ ಅಂತ ಬಿಟ್ಟ ಸರ್, ಚಿಕ್ಕದು ಅವಾಗ ತಾನೆ. ಸೊ ಈ ಮೊಬೈಲ್ಗಳಿತ್ತು. ಮೊಬೈಲ್ ಹಿಡ್ಕೊಂಡು ಒಂದು ಶ್ರೀಮಂತ, ನಮ್ಗಳ ಹತ್ರ ಮೊಬೈಲ್ ಇರಲಿಲ್ಲ. ಸರಿ ಆಮೇಲೆ ಹೋಗಿ ಆಮೇಲೆ ಸರ್ ನಮಸ್ಕಾರ ಸರ್, ನಾನು ಸರ್ ಅದೇ ಅವತ್ತು ಬಂದು ಮಾತಾಡ್ಸಿದ್ನಲ್ಲ ಸರ್ ಅಲ್ಲಿದ್ದು, ನೀವು ಏನು ಇಲ್ಲಿ ಅಂದರು. ಸರ್ ನಾನು ಕೆಲ್ಸಕ್ಕೆ ಸೇರ್ಕೊಂಡಿದ್ದೀನಿ ಜಿಮ್ಮಲ್ಲಿ, ಇಲ್ಲಿ ಸಾಯಂಕಾಲ ಬ್ಯಾಚ್ ಬರ್ತಾಯಿದ್ದೆ, ಇವಾಗ ಬೆಳಗ್ಗೆ ಬ್ಯಾಚ್ ಬರ್ತಾ ಇದ್ದೀನಿ ಸರ್ ಅಂದೆ. ಸರಿ ರೀ ಅದರ ಒಳ್ಳೇದಾಗಲಿ ಅಂದರು. ಬಟ್ ಇವತ್ತವರೆಗೂ ನಾನು ದರ್ಶನ್ ಸರ್ಗೆ ನಾನು ಸಿನಿಮಾಗೆ ಟ್ರೈ ಮಾಡ್ತಾ ಇದ್ದೀನಿ ಅಂತ ಅವ್ರಿಗೆ ಗೊತ್ತೇ ಇಲ್ಲ. ಅವರು ಯೂಶಲಿ ಏನು ಅಂದ್ಕೊಂಡಿದ್ದಾರೆ, ಓಕೆ ಈ ಹುಡುಗ ಜಿಮ್ಮಲ್ಲಿ ಕೆಲಸ ಮಾಡ್ತಿದ್ದಾನೆ ಅಂದ್ಬಿಟ್ಟು, ಏನು ಮಾಸ್ಟ್ರೇ ನಮಸ್ಕಾರ ಅನ್ನೋರು. ನಾನು ಅದಕ್ಕೆ ಸರ್ ನೀವು ನಮ್ಮ ಮಾಸ್ಟ್ರಿಗೆ ಇಷ್ಟ ಅನ್ಬೇಡಿ ಸರ್, ನಾನು ಇನ್ನೂ ನಿಮ್ಗಿಂತ ಚಿಕ್ಕವನ್ ಸರ್ ಅಂತ ಹೇಳ್ತಿದ್ದೆ. ಆಮೇಲೆ ಇಲ್ಲ ನೀವು ಜಿಮ್ಮಲ್ಲಿ ಇದ್ದರೆ ಮಾಸ್ಟ್ರೇ, ಆಚೆ ಬಂದಾದ್ಮೇಲೆ ಬಚನ ಅಂತ ಅಂದ್ಬಿಟ್ಟು ನಂದು ಕ್ಯಾರೆಕ್ಟರ್ ಹಂಗೆ ಅಂದ. ಸರಿ ಅಂದ್ಬಿಟ್ಟು ಆಮೇಲೆ ಅಲ್ಲಿಂದ ಏನು ಮಾಡಿದೆ, ಸೊ ಅವ್ರಿಗೆ ವರ್ಕೌಟು ಬೇಸಿಕ್ ಗೊತ್ತಿತ್ತು ಚೆನ್ನಾಗಿ. ನಾನೇನು ಮಾಡ್ತಾಯಿದ್ದೆ, ಸಪೋರ್ಟಿವ್ ಆಗಿ ಅಂದ್ಬಿಟ್ಟು ಡಂಬಲ್ ಎತ್ಕೊಂಡ್ಬಂದು ಕೊಡೋದು, ಡಂಬಲ್ ಎತ್ಕೊಂಡು ಹೋಗಿ ಇಡೋದು. ಇಲ್ಲ ಪರವಾಗಿಲ್ಲ, ನೀವು ಬೇರೆಯವ್ರಿಗೆ ಹೇಳ್ಕೊಡಿ ಪರವಾಗಿಲ್ಲ,
ನಾನೇನು ಪರ್ಸನಲ್ ಟ್ರೈನಿಂಗ್ ಅಂತ ಏನೂ ತೊಗೊಂಡಿಲ್ಲ, ಪರವಾಗಿಲ್ಲ ನನಗೆ ಗೊತ್ತು, ನಾನು ವರ್ಕೌಟ್ ಮಾಡ್ಕೊಂಡು ಹೋಗ್ತೀನಿ ಅನ್ನೋರು. ಇಲ್ಲ ಸರ್ ಓನರ್ ಹೇಳ್ಬಿಟ್ಟಿದ್ದಾರೆ, ನೀವು ಬಂದು ಹೋಗೋವರೆಗೂ ಅವ್ರಿಗೆ ಇನ್ನೇನು ಅವ್ರಿಗೆ ಸಪೋರ್ಟ್ ಕೊಡಬೇಕು, ಜಾಸ್ತಿ ವೆಯ್ಟ್ ಏನಾದರೂ ಸಪೋರ್ಟ್ ಕೊಡಬೇಕಲ್ಲ. ಸೊ ಅದಕ್ಕೆಲ್ಲ ನೀನು ನಿಂತ್ಕೊಂಡು ಇದು ಮಾಡು. ಯಾಕಂದರೆ ಸರ್ ಅಲ್ಲಿಂದ BTM ಲೇಔಟಿಂದ ಗಿರಿನಗರಕ್ಕೆ ಜಿಮ್ಮಿಗೆ ಬರ್ತಾ ಇದ್ದಾರೆ ಅಂದರೆ ಅದು ನಮಗೆ ಗ್ರೇಟ್, ನಮ್ಮ ಜಿಮ್ಗೆ ಅದಕ್ಕೊಂದು ಹೆಸರು ಅಂತ ಹೇಳಿದ್ರು. ಅಲ್ಲಿಂದ ಸರ್ ಅವರು ಒಬ್ಬರು ಬರೋದ್ರಿಂದ ದರ್ಶನ್ ಸರ್ ಜಿಮ್ಗೆ, ಅದಾದಮೇಲೆ ಎಲ್ಲ ಸಿನಿಮಾದವರು ಅಲ್ಲೇ ಬರೋಕ್ಕೆ ಸ್ಟಾರ್ಟ್ ಆದರು. ಆಗೆಲ್ಲ ಹೆಂಗೆ ಅಂದರೆ ಗಣೇಶ್ ಅವರು, ಶ್ರೀನಗರ ಕಿಟ್ಟಿ ಸರ್, ನಾಗಶೇಖರ್, ಇವರೆಲ್ಲ ಒಂದು ಬ್ಯಾಚ್ ಅಲ್ವಾ, ಇವರೆಲ್ಲ ಅದೇ ಜಿಮ್ಗೆ ಜಾಯ್ನ್ ಆಗಿಬಿಟ್ರು. ಇಲ್ಲಿ ದರ್ಶನ್ ಸರ್ ಬರ್ತಾರೆ. ಆಗ ಗಣೇಶ್ ಸರ್ ಕಾಮಿಡಿ ಟೈಮ್ ಮಾಡ್ತಾಯಿದ್ರು, ಇನ್ನು ಮತ್ತೆ ವಟಾರ ಅಂತ ಸೀರಿಯಲ್ ಮಾಡ್ತಾಯಿದ್ರು. ಆ ಟೈಮಲ್ಲಿ ಬರ್ತಾಯಿದ್ರು. ಬಂದು ಈ ಥರ ನೀವೇನಾ ಜಿಮ್ಮು, ಹೌದಾ ಹೇಗೆ, ಮತ್ತು ದರ್ಶನ್ ಸರ್ ಸರ್ ನೀವು ದರ್ಶನ್ ಸರ್ ಬರ್ತಾರೆ ಅಂದರೆ ಮಾತ್ರ ಸೇರ್ಕೊಳಕ್ಕೆ ಹೋಗ್ಬೇಡಿ, ಅವ್ರ ಟೈಮಿಗೆ ಬರ್ತಾರೆ, ಅವ್ರದ್ದೇನು ಡೆಡಿಕೇಶನ್ ಇದೆ ಅದನ್ನು ಮಾಡ್ಕೊಂಡು ಹೋಗ್ತಾರೆ. ನಿಮಗೆ ಇಂಟ್ರೆಸ್ಟ್ ಇರಬೇಕು, ನೀವು ಬಾಡಿನ ರೆಡಿ ಮಾಡ್ಕೋಬೇಕು ಅಂದರೆ ಅಂತ ಅಂದ್ಬಿಟ್ಟು ಹೇಳಿದೆ. ಇಲ್ಲ ನಾವು ಬರ್ತಾ ಇರೋದೇ ದರ್ಶನ್ ಸರ್ ಅವ್ರನ್ನ ನೋಡೋದಕ್ಕೆ ಅಂದರು. ಸರ್ ಆ ಥರ ಇತ್ತು ಅಂದರೆ ದರ್ಶನ್ ಸರ್ ಹತ್ರ ಬರೋಕ್ಕೆ ಹೋಗ್ಬೇಡಿ, ನಾನೇ ಹೇಳ್ತೀನಲ್ಲ. ಯಾಕಂದರೆ ಅವ್ರು ವರ್ಕೌಟ್ ಮಾಡೋದಕ್ಕೆ ಅಲ್ಲಿಂದ ಅವ್ರು 1 hour ಟೈಮ್ ಕೊಟ್ಟು ಬರ್ತಾ ಇದ್ದಾರೆ ಅಂದರೆ ಮತ್ತೆ 9 ಗಂಟೆಗೆ ಅವ್ರು ಶೂಟಿಂಗ್ ಸೆಟ್ಟಲ್ಲಿ ಇರಬೇಕು. ಸೊ ಅವರು ಪಕ್ಕ ಟೈಮು, ಅವರು 4 hour ಬೆಳಗಿನ ಜಾವ ಬರೋರು. ಸೂರ್ಯ ಉದಯ ಆಗೋ ಅಷ್ಟರಲ್ಲಿ ಅವರು 6 ಗಂಟೆಗೆ, ಸೂರ್ಯ ಉದಯ ಆಗೋಕ್ಕಿಂತ ಮುಂಚೆ 5:55ಕ್ಕೆ ಅಲ್ಲಿ ಸರ್ಕಲ್, ಗಿರಿನಗರ ಸರ್ಕಲ್ ಹತ್ರ ಒಂದು ಎಳ್ಳೀರು ಅಂಗಡಿ ಇದೆ. ಡೈಲಿ ಒಂದು ಎಳ್ಳೀರು ಕೊಡದ್ಬಿಟ್ಟು ಕಾರದೆಲ್ಲ ಹೊಟ್ಟೋಗ್ತಾ ಇದ್ರು. ಟಾಟಾ ಸಿಯಾರ ಗಾಡೀಲಿ ಬರೋರು ಫಸ್ಟು, ಅವರು ಆ ಟೈಮಲ್ಲಿ ತೊಗೊಂಡಿದ್ದು ಗಾಡಿ, ಆ ಗಾಡೀಲಿ